ಅಧಿವೇಶನ ಮುಗಿಯೋವರೆಗೂ ಎಸ್ಐಟಿ ತನಿಖೆಗೆ ಬ್ರೇಕ್ ಬಿದ್ದಿದೆ. ಈಗಾಗಲೇ ಧರ್ಮಸ್ಥಳದಲ್ಲಿ ಸಮಾಧಿ ಶೋಧಕ್ಕೆ ಬ್ರೇಕ್ ಬಿದ್ದಿದೆ. ಸಮಾಧಿ ಶೋಧ ಬಿಟ್ಟು ಉಳಿದ ತನಿಖಾ ಪ್ರಕ್ರಿಯೆಗೂ ಕೂಡ ಬ್ರೇಕ್. ಅಧಿವೇಶನ ಮುಗಿಯೋ ತನಕ ಎಸ್ಐಟಿ ತನಿಖೆಗೆ ಬ್ರೇಕ್. ಈಗಾಗಲೇ ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ ನಡೀತಾ ಇಲ್ಲ. ಸಮಾಧಿ ಶೋಧ ಬಿಟ್ಟು ಈಗ ಉಳಿದ ತನಿಖಾ ಪ್ರಕ್ರಿಯೆಗೂ ಕೂಡ ಬ್ರೇಕ್ ಬಿದ್ದಿದೆ. ಅಧಿವೇಶನ ಮುಗಿಯೋ ತನಕ. ಅಧಿವೇಶನ ಮುಗಿದ ನಂತರ ತನಿಖಾ ಪ್ರಕ್ರಿಯೆಗೆ ಮತ್ತೆ ಚಾಲನೆ ಸಿಗುತ್ತೆ. ಅಧಿವೇಶನದಲ್ಲಿ ಪ್ರತಿಧ್ವನಿಸೋ ಸಾಧ್ಯತೆ ಹಿನ್ನೆಲೆ ಎಚ್ಚರಿಕೆಯ ನಡೆಯನ್ನ ಇಡಲಾಗಿದೆ. ಮುಂದಿನ ಸೋಮವಾರದ ತನಕ ಎಸ್ಐಟಿ ತನಿಖೆಗೆ ಬ್ರೇಕ್ ಬಿದ್ದಿದೆ. ಅನಾಮಿಕನಿಗೆ ಬ್ರೈನ್ ಮ್ಯಾಪಿಂಗ್ ಮಂಪರು ಪರೀಕ್ಷೆ ಸದ್ಯಕ್ಕಿಲ್ಲ. ಅನಾಮಿಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಚಿಂತನೆ ನಡೆದಿದೆ. ಸೋಮವಾರದ ನಂತರ ಕೋರ್ಟಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಅಧಿವೇಶನ ಮುಗಿದ ನಂತರ ತನಿಖಾ ಪ್ರಕ್ರಿಯೆಗೆ ಮತ್ತೆ ಚಾಲನೆ ಸಿಗತ್ತೆ. ಅಧಿವೇಶನದಲ್ಲಿ ಪ್ರತಿಧ್ವನಿಸುವಂತಹ ಸಾಧ್ಯತೆಯ ಹಿನ್ನೆಲೆ ಎಚ್ಚರಿಕೆಯ ನಡೆಯನ್ನ ಇಡಲಾಗ್ತಾ ಇದೆ. ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಶೋಧ ಕಾರ್ಯ ನಡೀತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳು ಅಧಿವೇಶನದಲ್ಲಿ ಪ್ರತಿಧ್ವನಿಸಬಹುದು. ಹಾಗಾಗಿ ಅಧಿವೇಶನ ಮುಗಿಯೋ ತನಕ ತನಿಖಾ ಪ್ರಕ್ರಿಯೆ ಇಲ್ಲ. ಮುಂದಿನ ಸೋಮವಾರದ ತನಕ ಯಾವುದೇ ತನಿಖಾ ಪ್ರಕ್ರಿಯೆಗಳು ನಡೆಯೋದಿಲ್ಲ. ಅದಾದ ನಂತರ ಮತ್ತೆ ತನಿಖೆ ಶುರುವಾಗುತ್ತೆ. ಎಚ್ಚರಿಕೆಯ ಹೆಜ್ಜೆಯನ್ನ ಸರ್ಕಾರ ಇಡ್ತಾ ಇದೆ. ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಾಂತಿ ಭೇಟಿ ನೀಡಿದ್ರು. ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಎಸ್ಐಟಿ ಮುಖ್ಯಸ್ಥ. ಠಾಣೆಗೆ ಬಂದ ಇತರ ದೂರುದಾರರ ಪ್ರಕರಣವನ್ನ ಕೂಡ ಪರಿಶೀಲನೆ ನಡೆಸಲಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಸಭೆಯನ್ನ ಮೊಹಾಂತಿ ನಡೆಸಲಿದ್ದಾರೆ. ಸ್ಥಳ ಪರಿಶೋಧನೆ, ತನಿಖೆಯ ಪ್ರಗತಿ ಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ. ಅಧಿಕಾರಿಗಳಿಂದ ಮುಂದಿನ ತನಿಖೆಯ ರೂಪುರೇಷೆ ಕೂಡ ಸಿದ್ಧವಾಗಲಿದೆ. ಒಂದು ಸಣ್ಣ ಬ್ರೇಕ್ ಸಿಕ್ಕಂತಾಗಿದೆ ಎಸ್ಐಟಿ ಅಧಿಕಾರಿಗಳಿಗೆ. ಅಧಿವೇಶನ ನಡೀತಾ ಇರೋದ್ರಿಂದ ಅಧಿವೇಶನ ಮುಗಿದ ನಂತರ ಮತ್ತೆ ತನಿಖೆ ಶುರುವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಸದ್ಯಕ್ಕೆ ಅಲ್ಲಿ ಶೋಧ ಕಾರ್ಯಕ್ಕೂ ಬ್ರೇಕ್, ಅದರ ಜೊತೆಗೆ ತನಿಖೆಯ ಪ್ರಕ್ರಿಯೆಗೂ ಕೂಡ ಬ್ರೇಕ್ ಬಿದ್ದಿದೆ. ಕಾರಣ ಅಧಿವೇಶನ ನಡೀತಾ ಇರೋದ್ರಿಂದ. ಮೊಹಾಂತಿ ಭೇಟಿ ಕೊಡ್ತಿದ್ದಾರೆ. ಸೊ ಇವತ್ತೇನೋ ಮಹತ್ವದ ಸಭೆ ಇದೆ ಅಂತ. ಸದ್ಯಕ್ಕೇನೆಲ್ಲ ಬೆಳವಣಿಗೆಗಳಲ್ಲಾಗ್ತಾ ಇದೆ? ಶ್ವೇತಾ, ಹೌದು, ಈಗಾಗಲೇ ಅಧಿವೇಶನದ ಹಿನ್ನೆಲೆಯಲ್ಲಿ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಅವರ ಕೆಲವೊಂದು ಪ್ರಕ್ರಿಯೆಗಳಿಗೆ ಬ್ರೇಕ್ ಹಾಕಲಾಗಿರುವಂಥದ್ದು. ಅಂದ್ರೆ ಈ ತಾತ್ಕಾಲಿಕ ವಿರಾಮವನ್ನು ಅವರು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಕಡೆಯಲ್ಲಿ ಅಧಿವೇಶನ ನಡೀತಾ ಇದೆ. ಈ ವಾರ ಅಂತ್ಯದವರೆಗೂ ಕೂಡ ಅಧಿವೇಶನ ಇರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಆದರೂ ಗಂಭೀರವಾದಂತಹ ಕೆಲವೊಂದು ನಿರ್ಧಾರಗಳನ್ನು ಎಸ್ಐಟಿ ತೆಗೆದುಕೊಂಡಾಗ ಸಹಜವಾಗಿ ಅಂತಹ ವಿಚಾರಗಳು ಸದನದಲ್ಲಿ ಪ್ರತಿಧ್ವನಿಸುವಂಥದ್ದು. ಸದನದಲ್ಲಿ ಪ್ರತಿಧ್ವನಿಸಿದಾಗ ಅದಕ್ಕೆ ಗೃಹ ಸಚಿವರು ಉತ್ತರ ಕೊಡಬೇಕಾದಂತಹ ಅನಿವಾರ್ಯತೆಗಳು ಬರುತ್ತೆ. ಇದರಿಂದಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಸರ್ಕಾರ ಮುಜುಗರಕ್ಕೀಡಾಗಬಹುದು, ಅಥವಾ ಅದಕ್ಕೆ ಉತ್ತರ ಕೊಡುವಂತಹ ಸಂದರ್ಭಗಳಲ್ಲಿ ತನಿಖೆಯಲ್ಲಿ ಅವರ ಹಸ್ತಕ್ಷೇಪದ ಬಗ್ಗೆ ಗಂಭೀರವಾದಂತಹ ಆರೋಪಗಳು ಕೇಳಿಬರಬಹುದು, ಅಥವಾ ಬೇರೆ ಬೇರೆ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳಿಗೆ ಸಂಬಂಧಪಟ್ಟಂತೆ ಇಡೀ ಒಂದು ಎಸ್ಐಟಿಗೆ ಆ ವಿಚಾರದಲ್ಲಿ ಒಂದಷ್ಟು ಡ್ಯಾಮೇಜ್ ಆಗ್ಬೋದು. ಅವರ ತನಿಖೆ ಹಿತದೃಷ್ಟಿಯಿಂದ ಬೇರೆ ಬೇರೆ ರೀತಿಯ ಕಾರಣಗಳಿಗಾಗಿ ಇದಾಗಬಹುದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಕಡೆಯಲ್ಲಿ ಉತ್ಖನನವನ್ನು ಅವರು ಸ್ಥಗಿತಗೊಳಿಸ್ತೀವಿ ಅನ್ನುವಂಥದ್ದನ್ನ ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ. ಆದರೆ ಬೇರೆ ರೀತಿಯಾದಂತಹ ಅಂದ್ರೆ ರಿವರ್ಸ್ ತನಿಖೆ ಆಗಬಹುದು, ಆತನನ್ನ ವಶಕ್ಕೆ ಪಡಿಬಹುದು. ಅಂದ್ರೆ ಈಗ ಇರುವಂತಹ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿ ಅದನ್ನ ವಾಪಸ್ ತೆಗೆದ ಬಳಿಕ ಆತನನ್ನ ವಶಕ್ಕೆ ಕೇಳಬಹುದು. ಆತನನ್ನ ಈ ರೀತಿಯಾಗಿ ವಿಚಾರಣೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳ ಬಗ್ಗೆ, ಅದರ ಜೊತೆಗೆ ಮಂಪರ್ ಪರೀಕ್ಷೆ ಅಥವಾ ಬೇರೆ ರೀತಿಯಾದಂತಹ ಬ್ರೈನ್ ಮ್ಯಾಪಿಂಗ್ ನಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಮಾಡುವಂತದ್ದು ಕೂಡ ಸಾಧ್ಯತೆಗಳ ಬಗ್ಗೆ ಚರ್ಚೆಗಳನ್ನು ನಡೆಸಲಾಗಿತ್ತು. ಆದ್ರೆ ಅದೆಲ್ಲವಕ್ಕೂ ಕೂಡ ಈ ವಾರದ ಅಂತ್ಯದವರೆಗೂ ಕೂಡ ಒಂದು ರೀತಿಯಾದಂತಹ ವಿರಾಮವನ್ನ ತೆಗೆದುಕೊಳ್ಳಲಾಗಿದೆ. ಏನಾದ್ರೂ ದಾಖಲೀಕರಣ ಮಾಡುವಂತ ಪ್ರಕ್ರಿಯೆಗಳಿದ್ರೆ ಒಳಭಾಗದಲ್ಲಿ ಅಂದ್ರೆ ಎಸ್ಐಟಿ ಕಚೇರಿಯ ಒಳಗೆ ನಡೆಯುವಂತ ಸಣ್ಣ ಸಣ್ಣ ಕೆಲವು ಕೆಲಸಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಕೆಲಸಗಳು ನಡೆಯುವಂತ ಸಾಧ್ಯತೆಗಳಿಲ್ಲ. ಹಾಗಾಗಿಯೇ ನಿನ್ನೆ ಏನೋ ಅನಾಮಿಕ ದೂರುದಾರ ಎಸ್ಐಟಿ ಕಚೇರಿಗೆ ಬಂದಿದ್ದ, ಆದ್ರೆ ಇವತ್ತು ಆತ ಎಸ್ಐಟಿ ಕಚೇರಿಗೆ ಬಂದಿಲ್ಲ. ಹಾಗಾಗಿ ಇವತ್ತು ಮೊಹಂತಿ ಅವರು ಕೂಡ ಬರ್ತಾರೆ. ಮೊಹಂತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ಈವರೆಗಿನ ತನಿಖೆಯ ಯಾವ ರೀತಿಯಾಗಿ ತನಿಖೆ ಸಾಗಿದೆ ಮತ್ತು 17 ಜಾಗಗಳೇನಿದೆ, 17 ಮತ್ತು ಅದರ ಜೊತೆಗೆ ಕೆಲವೊಂದು ಅಕ್ಕಪಕ್ಕದ ಜಾಗಗಳನ್ನು ಕೂಡ ಏನು ಉತ್ಖನನ ಮಾಡಲಾಗಿದೆ ಅದರ ಬಗ್ಗೆ ಸದ್ಯಕ್ಕೆ ಅವರು ತಯಾರಿಸಿರುವಂತಹ ರೆಕಾರ್ಡ್ಗಳೇನಿದೆ ಅದರ ಬಗ್ಗೆ ಮಾಹಿತಿಗಳನ್ನು ಪಡೆಯುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ದೂರುದಾರರು ಇಲ್ಲಕ್ಕೆ ಬಹಳಷ್ಟು ಜನ ಆಡ್ ಆಗಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದ ನಂತರ ಒಂದಷ್ಟು ಜನ ನಾವು ನೋಡಿದೀವಿ ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಸಾಕ್ಷಿದಾರರು ಬಂದಿದ್ರೆ, ಅದರ ಜೊತೆಗೆ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ದೂರುಗಳು ಕೂಡ ಬಂದಿರುವಂಥದ್ದು. ಹಾಗಾಗಿ ಇದರೆಲ್ಲರ ಪರಿಶೀಲನೆ ಮತ್ತು ಮುಂದೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಸೋಮವಾರದಿಂದ ಅವರ ನಡೆಗಳು ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆಗಳು ಈ ಒಂದು ಸಭೆಯಲ್ಲಿ ಆಗಬಹುದು ಅನ್ನುವಂಥ ಸಾಧ್ಯತೆಗಳು ಇರುವಂಥದ್ದು.
ಶ್ವೇತಾ. ಎಸ್, ಥ್ಯಾಂಕ್ ಯು ಭರತ್ ರಾಜ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.